ಎಲ್ಲರಿಗೂ ಮೂರನೇ ಆನ್ಲೈನ್ ಕ್ಲಾಸ್ ತರಗತಿಗೆ ಸ್ವಾಗತ. ಈ ಕ್ಲಾಸಲ್ಲಿ ನಾವು ಮೂರನೇ ಕಾನ್ಸೆಪ್ಟ್ ಆಗಿರ್ತಕ್ಕಂಥ ಸ್ಪೆಷಲ್ ಫೀಚರ್ಸ್ ಆಫ್ ಇಂಡಿಯನ್ ಹಿಸ್ಟ್ರಿ. ನಾವು ಲಾಸ್ಟ್ ಕ್ಲಾಸಲ್ಲಿ ಎರಡು ಇಂಪಾರ್ಟೆಂಟ್ ಆಗಿರತಕ್ಕಂಥ ಕಾನ್ಸೆಪ್ಟ್ಗಳ ಬಗ್ಗೆ ನಾವು ಚರ್ಚೆಯನ್ನು ಮಾಡಿದ್ವಿ. ಫಸ್ಟ್ ಕಾನ್ಸೆಪ್ಟು meaning of India, and second one is another important concept like the Indian history or impact of geography on Indian history. Impact of geography and Indian history. ಭಾರತದ ಇತಿಹಾಸದ ಮೇಲೆ ಭೂಗೋಳದ ಒಂದು ಪ್ರಭಾವ ಏನು ಅನ್ನೋದ್ರ ಬಗ್ಗೆ ನಾವು ಚರ್ಚೆಯನ್ನು ಮಾಡಿದ್ವಿ. ಅವು ಎರಡು ಕಾನ್ಸೆಪ್ಟ್ಗಳು ಲಾಸ್ಟ್ ಫಸ್ಟ್ ಕ್ಲಾಸ್ ಮತ್ತು ಸೆಕೆಂಡ್ ಕ್ಲಾಸಲ್ಲಿ. ದ ಥರ್ಡ್ ಕ್ಲಾಸ್ ವಿಲ್ ಬಿ ಡಿಸ್ಕಸ್ಡ್ ದ ಅನದರ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಈಸ್ ಸ್ಪೆಷಲ್ ಫೀಚರ್ಸ್ ಆಫ್ ಇಂಡಿಯನ್ ಹಿಸ್ಟ್ರಿ. ಭಾರತದ ಇತಿಹಾಸದ ಪ್ರಮುಖ ಲಕ್ಷಣಗಳು ಯಾವುವು ಅಥವಾ ಏನು? ಭಾರತದ ಇತಿಹಾಸದ ಮೇಲೆ ಭೂಗೋಳದ ಪ್ರಭಾವ ಆದ ಮೇಲೆ ಮೂರನೇ ಕಾನ್ಸೆಪ್ಟ್ ಏನಪ್ಪ ಅಂತಂದರೆ, ಇಲ್ಲಿ ಪ್ರಮುಖವಾಗಿ ನಾವು ಏನು ಕಾಣ್ತಾ ಹೋಗ್ತೀವಿ ಅಂತಂದರೆ, ಇಲ್ಲಿ ಭಾರತದ ಇತಿಹಾಸದ ಪ್ರಮುಖ ಲಕ್ಷಣಗಳು ಏನು? ಅದರಲ್ಲಿ ಮೊದಲನೇ ಲಕ್ಷಣ ಏನಪ್ಪ ಅಂತಂದರೆ ಕಂಟಿನ್ಯೂಟಿ ಆಫ್ ಸಿವಿಲೈಸೇಷನ್ ಆ್ಯಂಡ್ ಕಲ್ಚರ್. ಕಂಟಿನ್ಯೂಟಿ ಆಫ್ ಸಿವಿಲೈಸೇಷನ್ ಆ್ಯಂಡ್ ಕಲ್ಚರ್. ಸೆಕೆಂಡ್ ಒನ್ ಈಸ್ ಎವ್ಯಾಲ್ಯೂಷನ್ ಇನ್ ಫೇಸಸ್. ಎವ್ಯಾಲ್ಯೂಷನ್ ಇನ್ ಫೇಸಸ್. ಥರ್ಡ್ ಒನ್ ಈಸ್ foreign inventions. Foreign inventions. Fourth one is dominate and tolerant Hindu fights. Dominate and tolerant Hindu fights. Fifth one is contributions to the world. Contribution to the world. Sixth one is India as a country of attraction for foreigners. India as a country attraction for foreigners. And the seventh one is unity in diversity. Unity in diversity. ಇವು ನಾವು ಮೇಜರ್ ಆಗಿ ಭಾರತದ ಇತಿಹಾಸದ ಒಂದು ಪ್ರಮುಖ ಲಕ್ಷಣಗಳಾಗಿ ನಾವು ಕಾಣ್ತಾ ಹೋಗ್ತೀವಿ. ಹಾಗಾದರೆ ಒಂದೊಂದಾಗಿ ನಾವು ಚರ್ಚೆ ಮಾಡೋದು ಆದರೆ ಯಾವ ರೀತಿ ಇರುತ್ತೆ ಇದು ಅಂತಂದರೆ, ಮೊದಲೇನಪ್ಪ ಅಂತಂದರೆ ಈ 7 ಪ್ರಮುಖ ಆಗಿರ್ತಕ್ಕಂಥ ಪ್ರಧಾನ ಲಕ್ಷಣಗಳನ್ನು ನಾವು ಚರ್ಚೆ ಮಾಡ್ತಾ ಹೋಗೋಣ ಒಂದೊಂದಾಗಿ. ಅದರಲ್ಲಿ ಮೊದಲೇ ಯಾವುದಪ್ಪ ಅಂತಂದ್ರೆ ಕಂಟಿನ್ಯೂಟಿ ಆಫ್ ಸಿವಿಲೈಸೇಷನ್ ಆ್ಯಂಡ್ ಕಲ್ಚರ್. ನಾಗರಿಕತೆ ಮತ್ತು ಸಂಸ್ಕೃತಿಗಳ ನಿರಂತರತೆ. ನಾಗರಿಕತೆ ಮತ್ತು ಸಂಸ್ಕೃತಿಗಳ ನಿರಂತರತೆ ಯಾವ ರೀತಿ ಇರುತ್ತೆ ಅಂತಂದ್ರೆ, you know, India is a 7th largest country in the world in area and the second largest country in the population also. Even Herodotus has mentioned India as the land of largest population. The special features of Indian history. Okay. ಪ್ರಪಂಚದಲ್ಲಿಯೇ ಭಾರತ ಭೌಗೋಳಿಕವಾಗಿ 7ನೇ ದೊಡ್ಡ ದೇಶವಾಗಿದೆ ಮತ್ತು ಅದರ ಜೊತೆಗೆ ಜನಸಂಖ್ಯೆಯಲ್ಲಿ 2ನೇ ಅತಿ ದೊಡ್ಡ ದೇಶವಾಗಿದೆ. ಈ ಭಾರತದ ದೇಶದ ಬಗ್ಗೆ ನಮ್ಮ ಇತಿಹಾಸದ ಪಿತಾಮಹನಾಗಿರ್ತಕ್ಕಂಥ ಹೆರೋಡೋಟಸ್ ಸಹ ಮೆನ್ಷನ್ ಅನ್ನು ಮಾಡಿದಾನೆ. ಏನಪ್ಪಾ ಅಂತಂದ್ರೆ ದ ಲ್ಯಾಂಡ್ ಆಫ್ ಲಾರ್ಜೆಸ್ಟ್ ಪಾಪ್ಯುಲೇಷನ್. ಈ ಭೌಗೋಳಿಕ ಪ್ರದೇಶ ಏನಿದೆ, ಭಾರತ ಭೌಗೋಳಿಕ ಪ್ರದೇಶ ಏನಿದೆ, ಈ ಭೌಗೋಳಿಕ ಪ್ರದೇಶದಲ್ಲಿ ಬಹು ಜನಸಂಖ್ಯೆಯಿಂದ ಕೂಡಿರ್ತಕ್ಕಂಥ ಒಂದು ದೇಶ ಆಗಿದೆ ಭಾರತ ಅನ್ನೋದ್ರ ಬಗ್ಗೆ ಮೆನ್ಷನ್ ಅನ್ನ ಮಾಡಿದಾನೆ ನಮ್ಮ ಇತಿಹಾಸದ ಪಿತಾಮಹನಾಗಿರ್ತಕ್ಕಂಥ ಹೆರೋಡೋಟಸ್. ಹಾಗಾದ್ರೆ ದ ಫಸ್ಟ್ ಫೀಚರ್ಸ್ ಆಫ್ ಇಂಡಿಯನ್ ಹಿಸ್ಟ್ರಿ, ಫಸ್ಟ್ ಒನ್ ಈಸ್ ಕಂಟಿನ್ಯೂಟಿ ಆಫ್ ಸಿವಿಲೈಸೇಷನ್ ಆ್ಯಂಡ್ ಕಲ್ಚರ್. ಇಲ್ಲಿ ನಾಗರಿಕತೆ ಮತ್ತು ಸಂಸ್ಕೃತಿಗಳ ನಿರಂತರತೆ ಯಾವ ರೀತಿ ಇದೆ ಈ ಒಂದು ಭಾರತ ದೇಶದ ಒಂದು ಇತಿಹಾಸದ ಪ್ರಧಾನ ಲಕ್ಷಣಗಳಲ್ಲಿ ಅಂತಂದರೆ, ಇಲ್ಲಿ ಪ್ರಮುಖವಾಗಿ ಇಂಡಿಯಾ ಆಸ್ ಎ ಒನ್ ಆಫ್ ದ earliest histories in the world
It has 4,000 years of continuous history and continuity of civilization and culture like China. Okay, India is one of the earliest histories in the world. It has 4,000 years of continuous history and continuity of civilization and culture like China. Okay, Indian history or Indian traditions and cultures also have a 4,000 years culture and history. ಅದರಲ್ಲಿ ಭಾರತ ದೇಶ ಅಂತಕ್ಕಂಥದ್ದು ಪ್ರಪಂಚದ ಅತಿ ಪ್ರಾಚೀನ ನಾಗರಿಕತೆಗಳದ್ದು ಏನು ಕರಿತೀವಿ, ಲೈಕ್ ಚೀನಾ ಆರ್ ಹರಪ್ಪ ಆರ್ ಮೆಸಪಟೋಮಿಯಾ ಅಂತ ಏನು ಕರಿತೀವೋ ಆ ನಾಗರಿಕತೆಗಳಿಗೆ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಇತಿಹಾಸವನ್ನ ಹೊಂದಿದೆ, ಇತಿಹಾಸ ಸಂಸ್ಕೃತಿಯನ್ನು ಹೊಂದಿದೆ. ಹಾಗೆ ನಮ್ಮ ಭಾರತ ದೇಶಕ್ಕೂ ಸಹ 4,000 ವರ್ಷಗಳ ಒಂದು ಇತಿಹಾಸ ಹೊಂದಿರತಕ್ಕಂಥ ದೇಶ ಆಗಿದೆ. ಮತ್ತು ಆ ಒಂದು ಸಂಸ್ಕೃತಿಗೂ ಸಹ 4 ವರ್ಷಗಳ ಒಂದು ಹಳೆಯದಾದಂತಹ ಒಂದು ಇತಿಹಾಸದ ಒಂದು ಎಲ್ಲೆಯನ್ನು ನಾವು ಕಾಣ್ತಾ ಹೋಗ್ತೀವಿ. ಇದೆ ಕಂಟಿನ್ಯೂಟಿ ಆಫ್ ಸಿವಿಲೈಸೇಷನ್ ಆ್ಯಂಡ್ ಕಲ್ಚರ್ ಅಂತಕ್ಕಂಥಂದ್ರೆ ಇಲ್ಲಿ ನಾಗರಿಕತೆ ಮತ್ತು ಸಂಸ್ಕೃತಿ ಅಂತಕ್ಕಂಥದ್ದು ನಿರಂತರವಾಗಿ 4,000 ವರ್ಷಗಳ ಒಂದು ಇತಿಹಾಸ ಹೊಂದಿದೆ. ಈ ನಾಗರಿಕತೆ ಮತ್ತು ಸಂಸ್ಕೃತಿ ಎರಡು ಒಂದು ನಿರಂತರವಾಗಿರ್ತಕ್ಕಂಥ ಪ್ರಕ್ರಿಯೆ ಆಗಿದೆ ಅನ್ನೋದ್ರ ಬಗ್ಗೆ ನಾವು ನಮ್ಮ ಭಾರತ ದೇಶದ ಇತಿಹಾಸದ ಒಂದು ಲಕ್ಷಣ ನಾವು ಚರ್ಚೆ ಮಾಡ್ತಾ ಹೋಗ್ತಾ ಇದ್ದೀವಿ. ಎರಡನೇನಪ್ಪ ಅಂತಂದ್ರೆ ಲೈಕ್ ಎವ್ಯಾಲ್ಯೂಷನ್ ಇನ್ ಫೇಸಸ್. ಎವ್ಯಾಲ್ಯೂಷನ್ ಇನ್ ಫೇಸಸ್ ಅಂದ್ರೆ ಸ್ತರಬದ್ಧ ವಿಕಾಸ. ಏನು ಈ ಸ್ತರಬದ್ಧ ವಿಕಾಸ ಅಂತಂದ್ರೆ ಇಲ್ಲಿ ಪ್ರಮುಖವಾಗಿ ನಾವು ಇಟ್ಸ್ ಸಿವಿಲೈಸೇಷನ್ ಆಸ್ ಡೆವಲಪ್ಡ್ ಇನ್ ವೇರಿಯಸ್ ಸ್ಟೇಜಸ್ ಅಂಡ್ ಫೇಸಸ್ ವಿತ್ ನೆಸೆಸರಿ ಇಂಪ್ರೂವ್ಮೆಂಟ್ಸ್. ವಿ ಫೈಂಡ್ ಎ connecting China events from Indus to Vedic to Islamic and Christian influences. Okay, it means the continuity or connecting to the China China events from Indus to Vedic to Islamic and Christian influence also. ಅದರಲ್ಲಿ ಈ ಭಾರತದ ಇತಿಹಾಸ ಅಂತಕ್ಕಂಥದ್ದು ಏನಿದೆ ಇದಕ್ಕೆ ಸ್ತರಬದ್ಧವಾಗಿರತಕ್ಕಂಥ ವಿಕಾಸ ಇದೆ. ಅಂದ್ರೆ ಒಂದೊಂದಕ್ಕೂ ಒಂದೊಂದು ಸಹಸಂಬಂಧವನ್ನು ಕಾಣ್ತಾ ಹೋಗ್ತಾ ಇರ್ತೀವಿ ನಮ್ಮ ಒಂದು ಭಾರತದ ಇತಿಹಾಸದಲ್ಲಿ. ಅಂದ್ರೆ ಹಂತ ಹಂತವಾಗಿ ನಾವು ಕಾಣ್ತಾ ಹೋಗ್ತೀವಿ. ಲೈಕ್ ಸಿಂಧು ನಾಗರಿಕತೆಯಿಂದ ವೈದಿಕ ನಾಗರಿಕತೆಯಿಂದ ಅಥವಾ ವೈದಿಕ ಸಂಸ್ಕೃತಿಯಿಂದ ನಾವು ಇಸ್ಲಾಮಿಕ್ ಸಂಸ್ಕೃತಿ, ಇಸ್ಲಾಮಿಕ್ ಒಂದು ಇತಿಹಾಸ, ಹಾಗೆಯೇ ಈ ಒಂದು ಕ್ರಿಶ್ಚಿಯನ್ ಧರ್ಮಗಳ ಒಂದು ಪ್ರಭಾವದ ಒಂದು ಘಟನಾವಳಿಗಳನ್ನು ನಾವು ಕಾಣ್ತಾ ಹೋಗ್ತೀವಿ. ಇವೆಲ್ಲವಕ್ಕೂ ಸಹ ಸ್ತರಬದ್ಧವಾಗಿರ್ತಕ್ಕಂಥ ಲಿಂಕ್ ಅನ್ನು ಹೊಂದಿದೆ. ಒಂದು ಲೇಯರ್ಸ್ ಆಗಿರ್ತಕ್ಕಂಥ ಒಂದು ಇತಿಹಾಸ ಹೊಂದಿರತಕ್ಕಂಥ ಒಂದು ಸಂಸ್ಕೃತಿ ಇತಿಹಾಸ ನಮ್ಮ ಭಾರತದ್ದು. ಅದೇ ಎವ್ಯಾಲ್ಯೂಷನ್ ಇನ್ ಫೇಸಸ್ ಹಂತವಾಗಿ ನಾವು ಒಂದೊಂದು ರೀತಿಯಾಗಿರ್ತಕ್ಕಂಥ ಸಂಸ್ಕೃತಿ, ಆ ಒಂದು ಜನರ ಒಂದು ವಿಕಾಸದ ಒಂದು ಬೆಳವಣಿಗೆಯನ್ನು ನಾವು ಕಾಣ್ತಾ ಹೋಗ್ತೀವಿ. ಲೈಕ್ ಸಿಂಧು ಬೆಲೆ ನಾಗರಿಕತೆ ಜನರ ಒಂದು ಸಂಸ್ಕೃತಿ ಆಗ್ಬೋದು, ವೈದಿಕ ಕಾಲದ ಜನರ ಒಂದು ಸಂಸ್ಕೃತಿ ಆಗ್ಬೋದು, ಮತ್ತು ಮಧ್ಯಕಾಲೀನ ಭಾರತದಲ್ಲಿ ಏನು ನಾವು ಇಸ್ಲಾಮಿಕ್ ಸಂಸ್ಕೃತಿಯನ್ನು ಕಾಣ್ತೀವೋ ಅದನ್ನು ಕಾಣ್ಬೋದು. ಅದಾದಮೇಲೆ ಆಧುನಿಕ ಭಾರತದ ಇತಿಹಾಸದ ಕಾಲದಲ್ಲಿ ಈ ಕ್ರೈಸ್ತ ಧರ್ಮದ ಪ್ರಭಾವ, ಕ್ರಿಶ್ಚಿಯನ್ನರ ಪ್ರಭಾವವನ್ನು ಕಾಣ್ತಾ ಹೋಗ್ತೀವಿ. ಅದೇ ನಾವು ಪ್ರಮುಖವಾಗಿ ಎವ್ಯಾಲ್ಯೂಷನ್ ಇನ್ ಫೇಸಸ್ ಹಂತವಾಗಿ ಭಾರತ ಇತಿಹಾಸದ ಒಂದು ಗತಿ ಅಥವಾ ಅಭಿವೃದ್ಧಿಯ ಪಥದತ್ತ ಹೋಗ್ತಾ ಇರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಹೋಗ್ತೀವಿ. ಅದು ನಮ್ಮ ಇತಿಹಾಸದ ಪ್ರಮುಖ ಆಗಿರ್ತಕ್ಕಂಥ ಒಂದು ಫೇಸಸ್ ಆಗಿದೆ, ಒಂದು ಸ್ತರ ಆಗಿದೆ. ನೆಕ್ಸ್ಟ್ ಮೂರನೇದಲ್ಲಪ್ಪ ಅಂತಂದ್ರೆ ಫಾರಿನ್ ಇನ್ವೆಷನ್ಸ್. ಇಲ್ಲಿ ವಿದೇಶಿಯರ ದಾಳಿಗಳು. ನಾವು ನಮ್ಮ ಇತಿಹಾಸವನ್ನು ನೀವು ಆಲ್ರೆಡಿ ಪ್ರೌಢಶಾಲಾ ಹಂತದಲ್ಲಿ ನೀವೆಲ್ಲ ಸ್ಟಡಿ ಮಾಡ್ತಾ ಹೋಗಿರ್ತೀರ. ಭಾರತದ ಮೇಲೆ ಅನೇಕ ವ್ಯಕ್ತಿಗಳು ದಾಳಿಯನ್ನ ಮಾಡಿರ್ತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ ನಾವು ಏನಪ್ಪ ಅಂತಂದ್ರೆ ಇಂಡಿಯಾ ಇನ್ ಎ ಜನರಲಿ ಅಂಡ್ ನಾರ್ತ್ ಇಂಡಿಯಾ ಇನ್ particularly was a option subjected to the influence and inclusion of foreigners or like inventions of foreigners. Okay, the India attracted by foreigners to India to inventions. Okay, like Greeks, Persians, Unas, Shakas, Arabs, Turks, Kushanas, Afghans,
and other oriented peoples. Like most of the peoples or foreigners attracted by India by inventions. The English were in exception to it, though they ruled for a long time. Okay, the South India had a immunity from such as invasions and developed a distinct culture of its own. Okay, ಇಲ್ಲಿ ನಾವು ಏನು ಕಾಣ್ತಾ ಹೋಗ್ತಾ ಇದೀವಪ್ಪ ಅಂತಂದ್ರೆ ಇಲ್ಲಿ ಪ್ರಮುಖವಾಗಿ ವಿದೇಶಿಯರ ದಾಳಿಗಳನ್ನು ನಾವು ಕಾಣ್ತಾ ಹೋಗ್ತೀವಿ ನಮ್ಮ ಚರಿತ್ರೆಯಲ್ಲಿ. ಅಂದ್ರೆ ಭಾರತದ ಮೇಲೆ ವಿದೇಶಿಯರ ದಾಳಿಗಳು ಮತ್ತು ಅವರ ಪ್ರಭಾವಕ್ಕೊಳಪಟ್ಟಿರ್ತಕ್ಕಂಥ ಕಾಣ್ತಾ ಹೋಗ್ತೀವಿ. ಅಂತವರಲ್ಲಿ ಪ್ರಮುಖವಾಗಿ ಯಾರ್ಯಾರು ದಾಳಿಗಳನ್ನು ಮಾಡಿದರೆ ಇಲ್ಲಿವರೆಗೂ ಅಂತಂದ್ರೆ ಲೈಕ್ ಗ್ರೀಕರಾಗ್ಬೋದು, ಪರ್ಷಿಯನರಾಗ್ಬೋದು, ಊಣರಾಗ್ಬೋದು, ಶಕರಾಗ್ಬೋದು, ಅರಬ್ಬರಾಗ್ಬೋದು, ಟರ್ಕರಾಗ್ಬೋದು, ಕುಶಾನರಾಗ್ಬೋದು, ಆಫ್ಘನರಾಗ್ಬೋದು ಮತ್ತು ಇಂಗ್ಲಿಷರಾಗ್ಬೋದು. ಈ ದಾಳಿ ಮಾಡಿರ್ತಕ್ಕಂಥ ವಿದೇಶಿಗರಲ್ಲಿ ಅತಿ ಹೆಚ್ಚು ಕಾಲ ಭಾರತವನ್ನು ಆಳ್ವಿಕೆ ಮಾಡಿರ್ತಕ್ಕಂಥ ವ್ಯಕ್ತಿಗಳಪ್ಪ ಅಂತಂದರೆ ಬ್ರಿಟಿಷರು. ಅಂದರೆ ಇದು ಭಾರತದ ಮೇಲೆ ದಾಳಿಗಳನ್ನು ಸಹ ನಮ್ಮ ಇತಿಹಾಸವನ್ನು, ಸಂಸ್ಕೃತಿಯನ್ನು ಅಥವಾ ಇತಿಹಾಸದ ಒಂದು ಪ್ರಮುಖ ಲಕ್ಷಣ ನಾವು ಅಧ್ಯಯನ ಮಾಡ್ತಾ ಹೋಗ್ತೀವಿ. ಫಾರಿನ್ ಇನ್ವೇಷನ್ಸ್. Okay, fourth one is the fourth important features of Indian history. Okay, dominant and tolerant Hindu faiths. Okay, ಪ್ರಬಲ ಮತ್ತು ಸಹಿಷ್ಣುತ ಮನೋಭಾವದ ಒಂದು ಧರ್ಮ ಹಿಂದೂ ಧರ್ಮ ಅಂತಕ್ಕಂಥದ್ದು. ಓಕೆ, ಡಾಮಿನೇಟ್ ಆ್ಯಂಡ್ ಟಾಲರೆಂಟ್ ಹಿಂದೂ ಫೈತ್ ಅಂದ್ರಲ್ಲಿ ನಾವು ಏನು ಕಾಣ್ತಾ ಹೋಗ್ತೀವಪ್ಪ ಅಂದರೆ ಪ್ರಬಲ ಮತ್ತು ಸಹಿಷ್ಣುತಾ ಮನೋಭಾವದ ಧರ್ಮ ಹಿಂದೂ ಧರ್ಮ. ಇಲ್ಲಿ ನಾವು ಪ್ರಮುಖವಾಗಿ ಏನು ಕಾಣ್ತಾ ಹೋಗ್ತೀವಿ ಅಂತಂದರೆ ಇಂಡಿಯಾ ಈಸ್ ಎ ಹೋಮ್ ಫಾರ್ ಹಿಂದೂಸ್, ಜೈನ್ಸ್, ಬುದ್ಧಿಸ್ಟ್, ಸಿಖ್ಸ್, ಮುಸ್ಲಿಮ್ಸ್, ಕ್ರಿಶ್ಚಿಯನ್ಸ್, ಪಾರ್ಸೀಸ್ and several tribal faiths and practices. Indians believe in the concept of Vasudhaivaka Kutumbakam, and it means Sarve Jano Sukhino Bhavantu, meaning the whole world is a family and let all the people be happy. Okay, you know, the most of the Indian peoples are Hindus. They have tolerant or like religious tolerant culture or like mindset. ಇಲ್ಲಿ ನಾವು ಪ್ರಧಾನವಾಗಿ ಭಾರತದಲ್ಲಿ ಪ್ರಭಾವ ಬೀರತಕ್ಕ ಧರ್ಮ ಯಾವುದಪ್ಪ ಅಂದರೆ ಹಿಂದೂ ಧರ್ಮವನ್ನು ಕಾಣ್ತಾ ಹೋಗ್ತೀವಿ. ಹಿಂದೂ ಧರ್ಮದ ಜೊತೆಗೆ ಅನೇಕ ಧರ್ಮಗಳು ಭಾರತದಲ್ಲಿ ನೆಲೆಗೊಂಡಿದೆ. ಹಿಂದೂ ಧರ್ಮ ಆಗ್ಬೋದು, ಜೈನ ಧರ್ಮ ಆಗ್ಬೋದು, ಬೌದ್ಧ ಧರ್ಮ ಆಗ್ಬೋದು, ಕ್ರೈಸ್ತ ಧರ್ಮ ಆಗ್ಬೋದು, ಇಸ್ಲಾಮಿಕ್ ಧರ್ಮ ಆಗ್ಬೋದು. ಎಲ್ಲ ಧರ್ಮಗಳು ಒಳಗೊಂಡಿರ್ತಕ್ಕಂಥ ದೇಶ ಭಾರತ. ಇಂತಹ ಧರ್ಮಗಳಲ್ಲಿ ಎಲ್ಲ ಧರ್ಮಗಳು ಒಳಗೊಂಡಿದ್ರೂ ಸಹ ಇಲ್ಲಿ ನಾವು ಹಿಂದೂ ಧರ್ಮ ಏನಿದೆ, ಪ್ರಧಾನವಾಗಿರ್ತಕ್ಕಂಥ ಹಿಂದೂ ಧರ್ಮ ಏನಿದೆ, ಈ ಹಿಂದೂ ಧರ್ಮದ ಜನರಿಗೆ ಒಂದು ಸಹಿಷ್ಣುತಾ ಮನೋಭಾವನೆ ಇದೆ. ಧಾರ್ಮಿಕ ಸಹಿಷ್ಣುತಾ ಮನೋಭಾವನೆ ಇರ್ತಕ್ಕಂಥ ಒಂದು ಧರ್ಮ ಹೊಂದಿರ್ತಕ್ಕಂಥ ದೇಶ ಈ ಭಾರತ ದೇಶ. ಅದರಲ್ಲಿ ವಿಶೇಷವಾಗಿ ಅದರ ಜೊತೆಗೆ ಮೋಸ್ಟ್ ಆಫ್ ದ ಹಿಂದೂಸ್ ಆರ್ ಇಂಡಿಯನ್ಸ್ believes in the concept of ವಸುದೈವಕ ಕುಟುಂಬಕಂ. ಓಕೆ, ವಸುದೈವಕ ಕುಟುಂಬಕಂ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಏನಿದೆ, ಆ ಕಾನ್ಸೆಪ್ಟ್ ಬಗ್ಗೆ ಹೆಚ್ಚು ಒಂದು ಒಲವನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳು. ಅದರ ಜೊತೆಗೆ ಸರ್ವೇ ಜನೋ ಸುಖಿನೋ ಭವಂತು. ಅದರಲ್ಲಿ ವಸುದೈವಕ ಕುಟುಂಬಕಂ ಅಂತಂದ್ರೆ ಏನಪ್ಪ ಅಂತಂದ್ರೆ ದ ಹೋಲ್ ವರ್ಲ್ಡ್ ಈಸ್ ಎ ಫ್ಯಾಮಿಲಿ. ಇಡೀ ವಿಶ್ವವೇ ಒಂದು ಕುಟುಂಬ. ಇಡೀ ವಿಶ್ವವೇ ಒಂದು ಕುಟುಂಬ ಅಂತಕ್ಕಂಥ ಒಂದು ಪರಿಕಲ್ಪನೆ. ಮತ್ತು ಸರ್ವೇ ಜನೋ ಸುಖಿನೋ ಭವಂತು ಅಂತಂದರೆ ಲೆಟ್ ಆಲ್ ದ ಪೀಪಲ್ ಬಿ ಹ್ಯಾಪಿ, ಅಂದರೆ ಸಮಸ್ತ ಜನರಿಗೂ ಸುಖವಾಗಲಿ. ಸರ್ವೇ ಜನೋ ಸುಖಿನೋ ಭವಂತು, ಸರ್ವ ಜನರಿಗೂ ಸುಖವಾಗಲಿ ಅಂತಕ್ಕಂಥ ಒಂದು ಪರಿಕಲ್ಪನೆ ಹೊಂದಿರತಕ್ಕಂಥ ಧರ್ಮ ಹಿಂದೂ ಧರ್ಮ ಅಂತಕ್ಕಂಥದ್ದು. ಇದು ನಾಲ್ಕನೇ ಒಂದು ಪ್ರಮುಖ ಇರತಕ್ಕಂಥ ಪ್ರಧಾನ ಲಕ್ಷಣ. ಫಿಫ್ತ್ ಒನ್ ಈಸ್ ಕಾಂಟ್ರಿಬ್ಯೂಷನ್ಸ್ ಟು ದ ವರ್ಲ್ಡ್. ಓಕೆ, ಕಾಂಟ್ರಿಬ್ಯೂಷನ್ ಟು ದ ವರ್ಲ್ಡ್. ಓಕೆ, ಇದರಲ್ಲಿ ನಾವೇನು ಕಾಣ್ತಾ ಹೋಗ್ತೀವಿ ಮತ್ತೊಂದು ಪ್ರಧಾನ ಲಕ್ಷ್ಯವಾಗಿರ್ತಕ್ಕಂಥ ಲಕ್ಷಣಗಳಲ್ಲಿ ಅಥವಾ ಭಾರತ ಇತಿಹಾಸ ಲಕ್ಷಣಗಳಂತಂದರೆ ಜಗತ್ತಿಗೆ ಕೊಡುಗೆಗಳು ಏನು ಕೊಟ್ಟಿದೆ ಭಾರತ. ಕಾಂಟ್ರಿಬ್ಯೂಷನ್ ಟು ದ ವರ್ಲ್ಡ್. ಓಕೆ, ಇಂಡಿಯನ್ಸ್ ಹ್ಯಾವ್ ಎ ಗಿವನ್ ಎ noteworthy contributions in the field of literature, philosophy, music, and dance, architecture, sculpture, science, yoga, medicine, mathematics, astronomy, education, and architecture oriented. And also they gave a many as recognized many like historical sites also.
ಇಡೀ ಜಗತ್ತಿಗೆ ಅದ್ಭುತವಾಗಿರ್ತಕ್ಕಂಥ ಕೊಡುಗೆಗಳನ್ನು ನಮ್ಮ ಭಾರತ ದೇಶದ ಇತಿಹಾಸ ಕೊಟ್ಟಿರ್ತಕ್ಕಂಥ ನಾವು ಕಾಣ್ತಾ ಹೋಗ್ತೀವಿ. ಅಂತಹ ಕೊಡುಗೆಗಳು ಯಾವಪ್ಪ ಅಂತಂದರೆ ಲೈಕ್ ಪ್ರಮುಖವಾಗಿ ನಾವು ಜಗತ್ತಿಗೆ ಏನೇನು ಕೊಟ್ಟಿದ್ದೀವಿ ಅಂದರೆ ಸಾಹಿತ್ಯದ ಮುಖಾಂತರ ಕೊಟ್ಟಿದ್ದೀವಿ, ತತ್ವಜ್ಞಾನದ ಮುಖಾಂತರ ಕೊಟ್ಟಿದ್ದೀವಿ, ನೃತ್ಯ, ವಾಸ್ತುಶಿಲ್ಪ, ಮೂರ್ತಿಕಲೆ, ವಿಜ್ಞಾನ, ಯೋಗ, ವೈದ್ಯಕೀಯ, ಗಣಿತ, ಖಗೋಳಶಾಸ್ತ್ರ, ಶಿಕ್ಷಣ ಮುಂತಾದ ಕ್ಷೇತ್ರಗಳಿಗೆ ಗಮನಾರ್ಹವಾಗಿರ್ತಕ್ಕಂಥ ಕೊಡುಗೆಗಳನ್ನು ಕೊಡ್ತಾ ಹೋಗಿದ್ದೀವಿ. ವಾಸ್ತುಶಿಲ್ಪ ಮತ್ತು ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಅತಿ ಹೆಚ್ಚು ಕೊಡುಗೆಗಳನ್ನು ಕೊಟ್ಟಿರ್ತಾ ನಾವು ಕಾಣ್ತಾ ಹೋಗ್ತೀವಿ. ಕೋಟೆಗಳಾಗ್ಬೋದು, ದೇವಾಲಯಗಳಾಗ್ಬೋದು, ಅರಮನೆಗಳಾಗ್ಬೋದು, ಸಮಾಧಿಗಳಾಗ್ಬೋದು, ಗುಹೆಗಳಾಗ್ಬೋದು. ಅದರ ಜೊತೆಗೆ ಏನು ಒಂದು ಹಿಸ್ಟಾರಿಕಲ್ ಅಥವಾ ಒಂದು ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಅನ್ನು ಸಹ ನಾವು ಕಾಂಟ್ರಿಬ್ಯೂಷನ್ ಆಗಿ ಕೊಟ್ಟಿದ್ದೀವಿ. ಇವತ್ತು ನಾವು 30ಕ್ಕಿಂತ ಹೆಚ್ಚು UNO ವರ್ಲ್ಡ್ ಹೆರಿಟೇಜ್ ಸೆಂಟರ್ಸ್ ಅನ್ನು ನಾವು ಭಾರತದಲ್ಲಿ ಕಾಣ್ತಾ ಹೋಗ್ತೀವಿ. ಅಂತಹ ಸ್ಥಳಗಳಲ್ಲಿ ಪ್ರಮುಖವಾಗಿ ಯಾವಪ್ಪ ಅಂದರೆ ಲೈಕ್ ಖಜುರಾಹೋ ಆಗ್ಬೋದು, ಕೊನಾರ್ಕು, ತಾಜ್ ಮಹಲ್, ಅಜಂತ, ಎಲ್ಲೋರ, ಹಂಪಿ, ಐಹೊಳೆ, ಪಟ್ಟದಕಲ್ಲು ಇನ್ನು ಮುಂತಾದ ಒಂದು ಸ್ಥಳಗಳನ್ನು ನಾವು ವಿಶ್ವ ಪಾರಂಪರಿಕ ಸ್ಥಳಗಳನ್ನಾಗಿ ಗುರುತಿಸಿದೆ ವಿಶ್ವಸಂಸ್ಥೆ. ಅವೆಲ್ಲವೂ ಸಹ ನಾವು ನಮ್ಮ ಭಾರತ ದೇಶದ ಇತಿಹಾಸ ಕೊಟ್ಟಿರ್ತಕ್ಕಂಥದ್ದು. ಅದರ ಜೊತೆಗೆ ಯೋಗವನ್ನು ಕೊಟ್ಟಿದ್ದೀವಿ, ಆಯುರ್ವೇದಿಕನ್ನು ಕೊಟ್ಟಿದ್ದೀವಿ, ಹಿಂದೂಸ್ತಾನಿ ಮತ್ತು ಕರ್ನಾಟಕ ಸಂಗೀತವನ್ನು ಕೊಟ್ಟಿದ್ದೀವಿ, ಭರತನಾಟ್ಯವನ್ನು ಕೊಟ್ಟಿದ್ದೀವಿ, ಕಥಕ್, ಕೂಚಿಪುಡಿ ಆ್ಯಂಡ್ ಮೋಹಿನಿ ಅಟ್ಟಮ್ ಇನ್ನು ಮುಂತಾದ ಒಂದು ಡ್ಯಾನ್ಸ್ ಫಾರ್ಮ್ಸನ್ನು ಸಹ ನಾವು ಕೊಟ್ಟಿದ್ದೀವಿ. ಮತ್ತು ಇಂಡಿಯನ್ಸ್ ಆಲ್ಸೋ ಗೇವ್ ಎ ಬಿಗ್ ಕಾಂಟ್ರಿಬ್ಯೂಷನ್ ಟು ದ ವರ್ಲ್ಡ್. ದಟ್ ಒನ್ ಈಸ್ 0. ಓಕೆ, ನಿಮಗೆಲ್ಲ ಗೊತ್ತು, 0ಯನ್ನು ನಾವು ಪ್ರಪಂಚಕ್ಕೆ ಕೊಟ್ಟಿರ್ತಕ್ಕಂಥ ನಾವೇ. ಅಂಡ್ ಆಲ್ಸೋ like other contributions like the ancient universities also lies down in India like Takshashila, Nalanda, Ujjaini, Prayag, ಕಾಶಿ, ಕಂಚಿ ಇನ್ನು ಮುಂತಾದ ವಿಶ್ವವಿದ್ಯಾಲಯಗಳನ್ನು ನಾವು ಈ ಒಂದು ವಿಶ್ವಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದೀವಿ. ಇದು ನಮ್ಮ ಭಾರತ ದೇಶದ ಚರಿತ್ರೆಯ ಪ್ರಮುಖ ಆಗಿರ್ತಕ್ಕಂಥ ಲಕ್ಷಣ ಸಹ ಆಗಿದೆ. ಅದೇ ಕಾಂಟ್ರಿಬ್ಯೂಷನ್ ಟು ದ ವರ್ಲ್ಡ್, ಜಗತ್ತಿಗೆ ಏನೇನು ಕೊಡುಗೆಗಳನ್ನು ಕೊಟ್ಟಿದೆ ಭಾರತ ಅಂತಕ್ಕಂಥದ್ದು. 6th one is India as a country of attraction for foreigners. ಭಾರತ ಒಂದು ದೇಶ ಏನಿದೆ, ವಿದೇಶಿಯರ ಆಕರ್ಷಣೀಯ ಕೇಂದ್ರವಾಗಿ ಭಾರತ. ಇಂಡಿಯಾ ಆಸ್ ಎ ಕಂಟ್ರಿ ಆಫ್ ಎ ಅಟ್ರಾಕ್ಷನ್, ಇಲ್ಲಿ ವಿದೇಶಿಯರ ಆಕರ್ಷಣೀಯ ಕೇಂದ್ರವಾಗಿ ಭಾರತ. ದ fertile land and the huge wealth of India attracted the foreign invaders. ಇಲ್ಲಿ ಏನು ಭೌಗೋಳಿಕವಾಗಿ ಏನು ನೆಲೆಗೊಂಡಿದೆ ಭಾರತದಲ್ಲಿ, ಲೈಕ್ ಫಲವತ್ತಾದ ಭೂಮಿ, ಅಗಾಧವಾಗಿರ್ತಕ್ಕಂಥ ನೈಸರ್ಗಿಕ ಸಂಪತ್ತು, ಗಿರಿಧಾಮಗಳು, ಹಿಮಾಲಯ, ಕಾಶ್ಮೀರದ ಕಣಿವೆಗಳು, ಕಡಲ ತೀರಗಳು, ಐತಿಹಾಸಿಕ ಸ್ಮಾರಕಗಳು, ಇನ್ನು ಏನು ಮುಂತಾದ ಅಟ್ರಾಕ್ಷನ್ ಆಗಿರ್ತಕ್ಕಂಥ ಒಂದು ಸ್ಥಳಗಳೇನಿದೆ, ಇವೆಲ್ಲವೂ ಸಹ ವಿದೇಶಿಯರನ್ನು ಆಕರ್ಷಣೆ ಮಾಡುವುದರಲ್ಲಿ ಗಮನಾರ್ಹವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸಿದೆ. ಅಲ್ಲಿ ಪ್ರಮುಖ ನಾವು ಏನು ಕಾಣ್ತಾ ಹೋಗ್ತೀವಿ ಅಂತಂದರೆ, ದ ಫರ್ಟೈಲ್ ಲ್ಯಾಂಡ್ ಆ್ಯಂಡ್ ದ ಹ್ಯೂಜ್ ವೆಲ್ತ್ ಆಫ್ ಇಂಡಿಯಾ ಅಟ್ರಾಕ್ಟೆಡ್ ದ ಫಾರಿನ್ ಇನ್ವೇಡರ್ಸ್. ಲೈಕ್ ಎಕ್ಸಾಂಪಲ್, the Greeks, Persians, Mongolites, Afghans, Europeans or other peoples attracted India place of scenic beauty, hill stations, the Himalayas, Kashmir Valley, the national parks national parks of Kerala and beaches and historical monuments are attracting the tourists from all over the world. Okay, ಈ ಅನೇಕ ವಿದೇಶಿಯರನ್ನ ಭಾರತದ ಒಂದು ಭೌಗೋಳಿಕ ಸೊಬಗು ಏನಿದೆ, ಭೌಗೋಳಿಕ ಸೌಂದರ್ಯ ಏನಿದೆ, ಅದು ಸ್ವಾಭಾವಿಕವಾಗಿಯೇ ವಿದೇಶಿಯರನ್ನ ಆಕರ್ಷಣೆ ಮಾಡತಕ್ಕಂಥ ಒಂದು ಸಹಜ ತತ್ವ ಕೊಂಡಿರ್ತಕ್ಕಂಥ ಕೆಲಸವನ್ನ ಮಾಡುತ್ತೆ. ಇದು ಸಹ ಭಾರತದ ಪ್ರಮುಖವಾಗಿರ್ತಕ್ಕಂಥ ಪ್ರಧಾನ ಲಕ್ಷಣ ಆಗಿದೆ. ಅನೇಕ ವಿದೇಶಿಯರು ಭಾರತಕ್ಕೆ ಭೇಟಿ ಕೊಟ್ಟೋದರಲ್ಲಿ ನಮ್ಮ ಸ್ವಾಭಾವಿಕವಾಗಿ ನೆಲೆಗೊಂಡಿರ್ತಕ್ಕಂಥ ಒಂದು ಸೊಬಗು ಏನಿದೆ, ಸೌಂದರ್ಯತೆ ಏನಿದೆ, ಅದನ್ನು ನೋಡಿ ಅನೇಕ ವಿದೇಶಿಗರು ಭಾರತಕ್ಕೆ
ಆಗ ದಾಳಿಗಳನ್ನು ಮಾಡಿರ್ತಕ್ಕ ನಾವು ಕಾಣ್ತಾ ಹೋಗ್ತೀವಿ. ಇಲ್ಲಿರ್ತಕ್ಕಂಥ ಸಂಪತ್ತು ಆಗ್ಬೋದು, ಇಲ್ಲಿರ್ತಕ್ಕಂಥ ಪ್ರಾಕೃತಿಕ ಸೌಂದರ್ಯ ಆಗ್ಬೋದು, ಇವೆಲ್ಲವೂ ಮನಸೋತು ಅನೇಕ ವಿದೇಶಿಗರು ಭಾರತದ ಮೇಲೆ ದಾಳಿಗಳನ್ನು ಮಾಡಿರ್ತಕ್ಕಂಥದ್ದು ಅಥವಾ ಆಕರ್ಷಿತರಾಗಿರ್ತಕ್ಕಂಥ ಕಾಣ್ತಾ ಹೋಗ್ತೀವಿ. ನೆಕ್ಸ್ಟ್ ಸೆವೆಂತ್ ಒನ್ ಈಸ್ ಯುನಿಟಿ ಇನ್ ಡೈವರ್ಸಿಟಿ. ಓಕೆ, ಯುನಿಟಿ ಇನ್ ಡೈವರ್ಸಿಟಿ. ಓಕೆ, ವಿವಿಧತೆಯಲ್ಲಿ ಏಕತೆ. ವಿವಿಧತೆಯಲ್ಲಿ ಏಕತೆ ಯಾವ ರೀತಿ ಇದೆ ಅನ್ನೋದು ಭಾರತ ದೇಶದ ಇತಿಹಾಸದ ಮತ್ತೊಂದು ಪ್ರಮುಖ ಇರತಕ್ಕಂಥ ಪ್ರಧಾನ ಲಕ್ಷಣ. ಓಕೆ, ಯುನಿಟಿ ಡೈವರ್ಸಿಟಿ ಅಂತಕ್ಕಂಥದ್ದು 5 ಮಾರ್ಕ್ಸ್ ದೃಷ್ಟಿಯಿಂದ ಪ್ರಮುಖ ಇರತಕ್ಕಂಥದ್ದು. ಇದನ್ನು ಸುಮಾರು ಸಲ ಕೇಳಿದರೆ ಯಾವ ರೀತಿ ಕೇಳಿದಾರಪ್ಪ ಈ ಕ್ವಶನನ್ನು ಅಂತಂದರೆ 5 ಮಾರ್ಕ್ಸ್ಗೆ ಸುಮಾರು ಸಲ ಕೇಳಿದರೆ ಅದು ಯಾವ ರೀತಿ ಇದೆ ನೋಡಿ. ಯುನಿಟಿ ಇನ್ ಡೈವರ್ಸಿಟಿ is the unique features of Indian history explained. Okay, unity in diversity is the unique features of Indian history explained. Okay, ವೈವಿಧ್ಯತೆಯಲ್ಲಿ ಏಕತೆ ಭಾರತ ಇತಿಹಾಸದ ಪ್ರಧಾನ ಲಕ್ಷಣ ಚರ್ಚಿಸಿ. ಈ ಅಂಶದ ಬಗ್ಗೆನೇ 5 ಮಾರ್ಕ್ಸ್ಗೆ ಕಳೆಯತಕ್ಕಂಥ ಸುಮಾರು ನಾವು ನೋಡ್ತಾ ಹೋಗ್ತೀವಿ. ಪಬ್ಲಿಕ್ ಎಕ್ಸಾಮಲ್ಲಿ ಸುಮಾರು ಒಂದು 4 ಬಾರಿ ಈ ಕ್ವಶನ್ಸ್ ರೈಸ್ ಆಗಿರುತ್ತೆ ನಾವು ಕಾಣ್ತಾ ಹೋಗ್ತೀವಿ. ಯುನಿಟಿ ಇನ್ ಡೈವರ್ಸಿಟಿ, ದ ಯುನಿಕ್ ಫೀಚರ್ಸ್ ಆಫ್ ಇಂಡಿಯನ್ ಹಿಸ್ಟ್ರಿ ಎಕ್ಸ್ಪ್ಲೈನ್. ಈ ಕಾನ್ಸೆಪ್ಟ್, ಈ ಒಂದು ಫೀಚರ್ಸ್ ಅನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಯುನಿಟಿ ಇನ್ ಡೈವರ್ಸಿಟಿ ಅಂತಕ್ಕಂಥದ್ದು. ಓಕೆ, ಎಲ್ಲರಿಗೂ ನಮಸ್ಕಾರ. ಓಕೆ, ವಂದನೆಗಳು.